ವಾಲ್ಮೀಕಿ ನಿಗಮ ಹಗರಣನ ಸಿಬಿಐಗೆ ವಹಿಸೋದಕ್ಕೆ ಯೂನಿಯನ್ ಬ್ಯಾಂಕ್ ಸಲ್ಲಿಸಿರುವ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆ ಮುಗಿಸಿ ಆದೇಶ ಕಾಯ್ದಿರಿಸಿದೆ. ನೋಡಬೇಕು ಏನು ಮಾಡುತ್ತೋ. SBI ಹೆಸರಲ್ಲಿ ಕಿಡಿಗೇಡಿಗಳು ನಕಲಿ ಬ್ಯಾಂಕ್ ಖಾತೆ ತೆರೆದು ಜನಸಾಮಾನ್ಯರನ್ನು ವಂಚಿಸಿರುವ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ಸೆಪ್ಟೆಂಬರ್ 18 ತಾರೀಕು ನಕಲಿ ಬ್ಯಾಂಕ್ ಅಂತೆ. ಅನುಮಾನ ಕೊಟ್ಮೇಲೆ ಪೊಲೀಸ್ನವ್ರಿಗೆ 3 ಜನ ಬಂಧಿಸಿದ್ದಾರೆ. ಅದೇ ಥರ ನೋಟ್ ಮೇಲಿನ ಅನುಪಮ್ ಖೇರ್ದು ಫೋಟೋ ಹಾಕ್ಬಿಟ್ಟು ಯಾರಿಗೋ ಯಾಮಾರಿಸ್ಬಿಟ್ಟಿದ್ದಾರಂತೆ ಗುಜರಾತಲ್ಲಿ. ದಿನೇ ದಿನೇ ಹೆಚ್ಚಿರುವ ಸೈಬರ್ ಅಪರಾಧಗಳ ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಮತ್ತಷ್ಟು ಕ್ರಮ ತೆಗೆದುಕೊಂಡು ನಕಲಿ ದಾಖಲೆ ಸಲ್ಲಿಸಿ ಪಡೆದ ಸೈಬರ್ ಕ್ರೈಮ್ನಲ್ಲಿ ಪಾತ್ರ ಸಿಮ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡ್ತಾರಂತೆ. 2.25 ಕೋಟಿ ಸಿಮ್ ಕಾರ್ಡ್ ರದ್ದಾಗ್ಬೋದು ಅಂತಿದ್ದಾರೆ. ಚುನಾವಣೆ ಹತ್ರ ಬಂತು. ಮಹಾರಾಷ್ಟ್ರ ಸರ್ಕಾರ ಹೇಳುತ್ತೆ ದೇಶಿ ತಳಿಯ ಗೋವುಗಳನ್ನು ರಾಜ್ಯ ಮಾತಾ ಗೋಮಾತಾ ಅಂತ ಹೇಳಿದೆ, ಹೆಸರು ಕೊಟ್ಟಿದೆ. ಹೌದಾ? ಹಂಗೂ ಮಾಡ್ಬೋದಾ? ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿ ಚಿರತೆ 11 ದಿನದಲ್ಲಿ 7 ಜನ ಸಾಯಿಸಿದೆಯಂತೆ. ನರಭಕ್ಷಕ ಚಿರತೆಯಿಂದ ಜನ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಏನಾರು ಮಾಡಿ ಹಿಡೀರಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ. ಹೈದರಾಬಾದ್ನಲ್ಲಿ ಹೈಡ್ರಾ ವೈಖರಿಗೆ ತೆಲಂಗಾಣ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿ ಅದೇನು ರಜೆ ವೇಳೆ ಸೂರ್ಯಾಸ್ತದ ನಂತರ ಎಲ್ಲ ಕಟ್ಟಡ ಎಲ್ಲ ತೆರವು ಮಾಡ್ತೀರಿ, ಏನು ನೋಟಿಸ್ ಕೊಡ್ತೀರೋ, ಹೆಂಗೆ, ಯಾಕೆ ಹಿಂಗೆ ತೊಂದರೆ ಕೊಡ್ತೀರಿ ಅಂತ ಕೇಳಿದ್ದಾರೆ. ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಕಾಂಗ್ರೆಸ್ನ 29ನೇ ಅಧಿವೇಶನಕ್ಕೆ ಇದೀಗ 100 ವರ್ಷ ಬೆಳಗಾವಿನಲ್ಲಿ. ಹಾಗಾಗಿ ಬೆಳಗಾವಿಯಲ್ಲಿ ಜಂಟಿ ಅಧಿವೇಶನ ಮಾಡುತ್ತಂತೆ ಸರ್ಕಾರ. ಪ್ರತಿ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡುತ್ತಂತೆ. ಎಲ್ಲ ಮಾಡಿಪ್ಪ, ಯಾವುದು ಬೇಡ ಅಂದಿಲ್ಲ. ಗಾಂಧಿ ತತ್ವಗಳು, ಮೂಲ ತತ್ವಗಳು ಯಾವುದು, ನಾವು ಪಾಲಿಸುವುದು ಯಾವುದು ಅಂತ ಕಾಂಗ್ರೆಸ್ನವ್ರು ಕರೆಕ್ಟಾಗಿ ಹೇಳ್ರಪ್ಪ. ನನಗೆ ಅಷ್ಟು ಹೇಳ್ಬಿಡ್ರಪ್ಪ, ಸಾಕು ನನಗೆ. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆಗೆ ಬ್ರಿಟನ್ ಅಂತ್ಯ ಹಾಡಿದೆ. ಅದರದ ಕೊನೆ ವಿದ್ಯುತ್ ಸ್ಥಾವರನ ಬಾಗಲ್ ಬಂದ್ ಮಾಡಿದ್ದಾರೆ. ಇದು ಮೊದಲನೇ G7 ರಾಷ್ಟ್ರ ಕಲ್ಲಿದ್ದಲು ವಿದ್ಯುತ್ ಉತ್ಪನ್ನ ಸ್ಟಾಪ್ ಮಾಡಿರೋದು. ತಿರುಪತಿಗೆ ತೆರಳಿದ ಹುಬ್ಬಳ್ಳಿಯ 3 ಸ್ನೇಹಿತರು, ಒಬ್ಬ ನಾಪತ್ತೆ, ಇನ್ನೊಬ್ಬ ನಿಗೂಢವಾಗಿ ಸಾವು. ಮಗದೊಬ್ಬ ಎಲ್ರಿ ಅಂತ ನಾವು ನೇಣು ಹಾಕೊಂಬಿಟ್ಟ ಸರ್. ಈಗ ಪೊಲೀಸ್ನವ್ರು ಇರಪ್ಪ ಬಾಯಿಲಿ ನೀನು ಉಳ್ಕೊಂಡ್ರನ್ನು ಒಬ್ಬನೇನು ಕರ್ಕೊಂಡೋಗಿ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಕಾನ್ಪುರದಲ್ಲಿ ಭಾರತ ಬಾಂಗ್ಲಾ ನಡುವಿನ ಟೆಸ್ಟ್ ನಡೀತಾ ಇದೆ. ನಮ್ಮವ್ರು 233 ರನ್ ಹೊಡೆದ್ರಂತೆ. ನಮ್ಮವರು 285 ಹೊಡೆದ್ರು ಡಿಕ್ಲೇರು. ಈಗ 2ನೇ ಇನ್ನಿಂಗ್ಸಲ್ಲಿ ಅವ್ರೊಂದು 26 ರನ್ 2 ವಿಕೆಟ್ ಹೊಟ್ಟೋಗಿದೆ. ಸರಿ, ನೋಡ್ಕೊಂಡು ಆಡಿಪ್ಪ. ಆಮೇಲೆ ಅದಕ್ಕೂ ಬೈಸ್ಕೋಬೇಡಿ ಅವ್ರ ಕೈಯಲ್ಲಿ ಆ ದೇಶದಲ್ಲಿ.